ವೆಲ್ಕಮ್ ಬ್ಯಾಕ್. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಕಟ್ಟೆ ಹೊಡೆದಿದೆ. ಆಕ್ರೋಶ ಹೊರಹಾಕುವಂತ ಕೆಲಸವನ್ನ ರೈತರು ಈ ಕ್ಷಣಕ್ಕೆ ಮುಂದಾಗಿದ್ದಾರೆ. ಅನ್ನದಾತರ ಆಕ್ರೋಶ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಡೆಡ್ ಲೈನ್ಗೂ ಕೂಡ ಮುನ್ನವೇ ಬೀದಿಗಿಳಿದಂತ ರೈತರು ಹೆದ್ದಾರಿಯನ್ನ ಬಂದ್ ಮಾಡುವ ಮೂಲಕ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹಿತ್ತರಗಿಯಲ್ಲಿ ರಸ್ತೆಯನ್ನ ಬಂದ್ ಮಾಡಿದಂತ ರೈತರು ಆ ಸಂದರ್ಭದಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾ ನಿರತರ ನಡುವೆ ತಳ್ಳಾಟ, ನೂಕಾಟ, ವಾಗ್ವಾದ ಕೂಡ ನಡೆದಿದೆ. ಹತ್ತರಗಿಯಲ್ಲಿ ಹೆದ್ದಾರಿಯನ್ನ ಬಂದ್ ಮಾಡೋದಕ್ಕಿಂತ ಮುಂದಾದಂತ ರೈತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ರೈತರು ಪೊಲೀಸರ ನಡುವೆ ಇಲ್ಲಿ ವಾಗ್ವಾದಕ್ಕೂ ಕೂಡ ನೂಕಾಟಕ್ಕೂ ಕೂಡ ಕೆಲ ಕಾಲ ಕಾರಣ ಆಗಿತ್ತು. ಈಗ ಅವರನ್ನ ಮನವೊಲಿಸುವ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಕಾದೋಡ್ಬೇಕು ರೈತರು ಕಾದೋಡ್ಬೇಕು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಏನ್ ನಿರ್ಧಾರವನ್ನ ಕೈಗೊಳ್ತಾರೆ, ಯಾವ ನಿರ್ಧಾರವನ್ನ ಕೈಗೊಳ್ತಾರೆ, ರೈತರಿಗೆ ಸಿಹಿ ಸುದ್ದಿಯನ್ನು ಕೊಡ್ತಾರ ಇಲ್ವಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕು. ಯಾಕಂದ್ರೆ ರೈತರು ಇದೇ ಒಂದು ಪಕ್ಕದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು, ಇದೇ ಒಂದು ಪಕ್ಕದಲ್ಲೇ ಪ್ರತಿಭಟನೆಯನ್ನ ಕೂಡ ಸದ್ಯ ಮಾಡ್ತಿರುವಂತದ್ದು. ಅದು ಒಂದು ವೇಳೆ ಸಿಎಂ ಕೈಗೊಳ್ಳುವಂತ ನಿರ್ಧಾರ ಸಹಮತ ಇದ್ರೆ ನಾವು ವಾಪಸ್ ಪಡೆದುಕೊಳ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಏಕಾಏಕಿ ಪ್ರತಿಭಟನೆಯಿಂದ ಪೊಲೀಸರು ಕೂಡ ಕಕ್ಕಾಬಿಕ್ಕಿಯಾಗಿದ್ದಾರೆ. ಸರ್ಕಾರಕ್ಕೆ ಕೂಡ ಮತ್ತೊಂದು ಹೊಸ ಪೀಕ್ಲಾಟ ಕೂಡ ಈಗ ಶುರುವಾಗಿರುವಂತದ್ದು. ಇಲ್ಲಿ ಸರ್ಕಾರದ ವಿರುದ್ಧ ಜೊತೆಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರೈತರು ಇಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಗಮನಿಸಬಹುದು. ನಮಗೆ ನ್ಯಾಯ ಸಿಗಲೇಬೇಕು ಅಂತ ನಿರಂತರವಾಗಿ ಹೋರಾಟವನ್ನು ಮಾಡಿದ್ರು. ಈವರೆಗೂ ಸರ್ಕಾರ ಇನ್ನೂ ಸ್ಪಷ್ಟವಾದಂತ ನಿರ್ಧಾರವನ್ನ ಕೈಗೊಂಡಿಲ್ಲ. ಇನ್ನಾದ್ರೂ ಸಿಎಂ ಸಿದ್ದರಾಮಯ್ಯನವರು ನಡೆಸುವಂತ ಸಭೆ ಏನಿದೆ ಆ ಸಭೆ ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ಕೂಡ ಸದ್ಯ ಕಾದು ನೋಡಬೇಕಿರುವಂತದ್ದು. ಹರಸಾಹಸವನ್ನ ಪಡ್ತಿದ್ದಾರೆ ಪೊಲೀಸರು. ಬೆಳಗಾವಿಯ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಅವರನ್ನ ಈ ರಾಷ್ಟ್ರೀಯ ಹೆದ್ದಾರಿ ಬಿಟ್ಟು ಹೊರಗಡೆ ಕಳಿಸೋದಕ್ಕೆ ಹರಸಾಹಸ ಪಡ್ತಿರುವಂತದ್ದು. ಮನವೊಲಿಸುವ ಕೆಲಸಕ್ಕೆ ಕೂಡ ಸದ್ಯ ಇಲ್ಲಿರುವಂತ ರೈತರು ಇಲ್ಲಿರುವಂತ ಪೊಲೀಸರು ಮುಂದಾಗಿರುವಂತದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಿರುವಂತಹ ಈ ಒಂದು ಕಬ್ಬು ಬೆಳೆಗಾರ ಹೋರಾಟ ದಿನದಿಂದ ದಿನಕ್ಕೆ ಸಾಕಷ್ಟು ವಿಕೋಪಕ್ಕೆ ಕೂಡ ಈಗ ಹೋಗ್ತಾ ಇರುವಂತದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಇವತ್ತು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ಕೂಡ ಸದ್ಯ ಕಾದು ನೋಡಬೇಕಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸುಮಾರು 4 ಕಿಲೋಮೀಟರ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯ ಸರ್ಕಾರ ಇನ್ನೂ ನೀವು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋದ್ರಲ್ಲೇ ಕಾಲಹರಣ ಮಾಡಿಕೊಂಡಿರಿ. ಯಾಕೆ ನಿನ್ನೆ ಮೀಟಿಂಗ್ ಮಾಡಬೇಕು ಅಂತ ಅನಿಸ್ತಿಲ್ವಾ? ಇವತ್ತು ಮೀಟಿಂಗ್ ಕರೆದಿದ್ದೀರಿ. ಅಲ್ಲಿಗೆ ಹೋಗಿ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋರಾಟವನ್ನ ಕೈಬಿಡಿ, ನಾವಿದ್ದೀವಿ ನಿಮ್ ಜೊತೆ ಅಂತ ಹೇಳುವಂತ ಕೆಲಸವನ್ನ ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಅದು ಬಿಟ್ಟು ಕೇಂದ್ರ ಸರ್ಕಾರದ ಜೊತೆ ಒಟ್ಟು ಮಾಡ್ತೀರಿ. ನಂಬಿಕೆನಾಗ ಏನು ಇಲ್ಲ, ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ಅಂತೇಳಿ FRP ಮಾಡ್ಬೇಕಾಗಿರೋದು, ಫಿಕ್ಸ್ ಮಾಡ್ಬೇಕಾಗಿರೋದು ಕೇಂದ್ರ ಸರ್ಕಾರ ಅಂತ ಹೇಳ್ತೀರಿ. ಹಾಗಾದ್ರೆ ರಾಜ್ಯ ಸರ್ಕಾರ ಏನಿಗೆ ಬೇಕು? ರಾಜ್ಯ ಸರ್ಕಾರದ ಪಾತ್ರ ಏನಂಗಾದ್ರೆ ಇಲ್ಲಿ ಯಾಕೆ ರಾಜ್ಯ ಸರ್ಕಾರ ಈ ಒಂದು ವಿಚಾರದಲ್ಲಿ ಒಂದು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ? ಕೇವಲ ನಿಮ್ಮ ಸಚಿವರನ್ನ ಅಲ್ಲಿ ಕಳಿಸಿ ಅವ್ರ ಮಾತಾಡಿಸಿ ಮನವೊಲಿಸಿ ಕೆಲಸ ಮಾಡ್ಬಿಟ್ರೆ ಮುಗ್ದೋಯ್ತಾ? ಇವತ್ತು ಎಷ್ಟು ಜನ ನಿಮ್ಮ ಕ್ಯಾಬಿನೆಟ್ ನಲ್ಲಿ ಇರುವಂತಹ ಮಿನಿಸ್ಟರ್ಗೆ ಸೇರಿದಂತ ಸಕ್ಕರೆ ಫ್ಯಾಕ್ಟರಿಗಳಿದೆ? ನಿನ್ನೆ ಅವ್ರ ಜೊತೆ ಮೀಟಿಂಗ್ ಮಾಡಕ್ಕಾಗಿಲ್ವಾ? ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಯಾಕೆ ಯಾವುದು ಕೂಡ ಒಮ್ಮತಕ್ಕೆ ಬರಲಿಲ್ಲ? ಯಾಕೆ ಒಮ್ಮತಕ್ಕೆ ಬರಲಿಲ್ಲ? ಯಾಕೆಂದ್ರೆ ನಿಮ್ಮ ಕ್ಯಾಬಿನೆಟ್ ನಲ್ಲಿ ತುಂಬಾ ಜನ ಇದ್ದಾರೆ ಸಕ್ಕರೆ ಫ್ಯಾಕ್ಟರಿ ಮಾಲೀಕರು. ನೋಡಿ, ಇವತ್ತು ರೈತರ ಒಂದು ಪರಿಸ್ಥಿತಿ ನೋಡಿ.
ಆ ಗಾಜಿನ ಮೇಲೆ ಉರುಳು ಸೇವೆಯನ್ನು ಮಾಡ್ತಿದ್ದಾರೆ. ನಿಮ್ಗೆ ಏನು ಅನಿಸ್ತಾ ಇಲ್ವಾ? ಇನ್ನು ನೀವು ಬೆಂಗಳೂರಲ್ಲೇ ಕುತ್ಕೊಂಡು ಮೀಟಿಂಗ್ ಮಾಡಬೇಕು ಅಂತೀರಾ? ಏನಕ್ಕೆ ನೀವು ಬೆಳಗಾವಿಯಲ್ಲಿ ಸುವರ್ಣಸೌಧ ಅಂತ ಮಾಡಿರೋದು? ಏನಕ್ಕೆ ಮಾಡಿದಿರಿ ಬೆಳಗಾವಿಯಲ್ಲಿ ಸುವರ್ಣಸೌಧ? ಹೋಗಿ ಅಲ್ಲೇ ಮೀಟಿಂಗ್ ಮಾಡಿ, ನೀವೇ ಹೋಗಿ ಅಲ್ಲಿಗೆ ಬೆಳಗಾವಿಗೆ. ನಿಮಗೆ 4 ದೃಶ್ಯಾವಳಿಯನ್ನ ತೋರಿಸ್ತಾ ಇದ್ದೀವಿ ವೀಕ್ಷಕರು. ಒಂದು, ಪೊಲೀಸರು ಹಾಗೂ ರೈತರ ನಡುವೆ ಮಾತಿನ ಚಕಮಕಿ ನಡೀತಾರೆ. ಮತ್ತೊಂದು ಕಡೆ ಹತ್ತರಿಗೆಯಲ್ಲಿ ನೀವೇನು ದೃಶ್ಯಾವಳಿ ನೋಡ್ತಾ ಇದ್ರಿ, ಈ ಕ್ಷಣದ ಲೈವ್ ದೃಶ್ಯಾವಳಿ ಅದು. ಈ ಕ್ಷಣದ ಲೈವ್ ದೃಶ್ಯಾವಳಿ ಅದು ನೋಡಿ. ಅಲ್ಲಿ ಪೊಲೀಸರು ಕೆಲ ರೈತರನ್ನ ವಶಕ್ಕೆ ಪಡೆದುಕೊಂಡು ಬಸ್ಸಿನಲ್ಲಿ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲ, ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನ ಮಾಡ್ತೀವಿ. ಇವತ್ತು ಬೆಳಗಾವಿಯಲ್ಲಿ ಸುವರ್ಣಸೌಧ ಅಂತ ಏನಕ್ಕೆ ಮಾಡಿದ್ದೀರಿ? ಅಧಿವೇಶನವನ್ನ ಬೆಳಗಾವಿಯಲ್ಲಿ ಏನಕ್ಕೆ ಮಾಡ್ತೀರಿ? ಆ ಭಾಗದ ಜನರಿಗೆ ಹತ್ತಿರ ಆಗುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುವ ಕೆಲಸಕ್ಕೆ ಅಲ್ಲಿ ಅಧಿವೇಶನ ಮಾಡೋದು, ಸುವರ್ಣಸೌಧವನ್ನ ಮಾಡಿರೋದು. ಆದ್ರೆ ನೀವು ಇಲ್ಲಿ ವಿಧಾನಸೌಧದಲ್ಲಿ ಮೀಟಿಂಗ್ ಅರೇಂಜ್ ಮಾಡ್ತೀರಿ. ಯಾಕೆ ನೀವೇ ಅಲ್ಲಿಗೆ ಹೋಗಕ್ಕಾಗಲ್ವಾ? ಸುವರ್ಣಸೌಧದಲ್ಲಿ ಮೀಟಿಂಗ್ ಮಾಡಕ್ಕಾಗಲ್ವಾ? ಅಲ್ಲೇ ಕಬ್ಬು ಬೆಳೆಗಾರನ ಕರ್ಸೋದಕ್ಕಾಗಲ್ವಾ? ಅಲ್ಲೇ ಮುಖಂಡರನ್ನ ಕರ್ಸ್ಕೊಂಡು ಮೀಟಿಂಗ್ ಮಾಡಕ್ಕಾಗಲ್ವಾ? ಈಗ ಪೊಲೀಸರನ್ನ ಮಧ್ಯೆ ಬಿಟ್ಟು ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತೀರಿ ನೋಡಿ. ಇವತ್ತು ಹೆದ್ದಾರಿಯನ್ನ ಬಂದ್ ಮಾಡಿ ಯಾವ ರೀತಿಯಾಗಿ ರೈತರು ಅಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ ಅಂತ ಏನಾದ್ರೂ ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅಂತೀರಿ. ರಾಜ್ಯ ಸರ್ಕಾರ ಏನಕ್ಕೆ ಬೇಕಾಗಾದ್ರೆ ಮುತುವರ್ಜಿಯನ್ನು ವಹಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದ್ರೆ ಸಾಲಲ್ಲ. ನಮಗೆ ಭೇಟಿಗೆ ಅವಕಾಶ ಮಾಡಿಕೊಂಡಿದ್ದ ಪತ್ರವನ್ನ ಬರೆದು ಬಿಟ್ರೆ ಮುಗ್ದೋಗಲ್ಲ. ಫಸ್ಟ್ ಈ ರೈತರನ್ನ ವಿಶ್ವಾಸ ತಗೊಳ್ಳಿ ನೀವು. ಆ ಮೂಲಕ ನೀವು ಕೇಂದ್ರ ಸರ್ಕಾರದಲ್ಲಿ ಏನಾಗುತ್ತೋ ಅದನ್ನ ಮಾಡಿಸ್ಬೇಕು. ರಾಜ್ಯ ಸರ್ಕಾರ ರೈತರ ಜೊತೆ ನಿಲ್ಲಬೇಕು. ಹೋಗಿ ಡೆಲ್ಲಿಗೆ 5 ಜನ ಕಬ್ಬು ಬೆಳೆಗಾರನ್ನ ಕರ್ಕೊಂಡು, ಅದಾಗಲ್ಲ, ಕರೀರಿ ಎಲ್ಲ ಎಂಪಿಗಳನ್ನ ಮೀಟಿಂಗು. ಅದ್ ಸರಿಯಿಲ್ಲ ಇದ್ ಸರಿಯಿಲ್ಲ ಅಂತೇಳಿ ಸಂಸದರು ಕೂಡ ಹೋಗ್ತಿರಲ್ವಾ? ಆ ಕಾಮಗಾರಿ ಸರಿಯಿಲ್ಲ, ಈ ಕಾಮಗಾರಿ ಮಾಡಬಾರ್ದು, ಅಲ್ಲಿ ಟನಲ್ ಮಾಡಬಾರ್ದು, ಇಲ್ಲಿ ಮಾಡಬಾರ್ದು ಅಂತೇಳಿ ಬನ್ನಿ ಎಲ್ಲ ಸೇರ್ಕೊಂಡು ಕಬ್ಬು ಬೆಳೆಗಾರರ ಬೆನ್ನಿಗೆ ನಿಲ್ಲುವಂತ ಕೆಲಸವನ್ನ ಮಾಡಿ. ಎಲ್ಲೋಗಿದ್ರಿ ಎಲ್ಲ ಸಂಸದರು? ನೋಡಿ, ಅಲ್ಲಿ ಹೆದ್ದಾರಿಯನ್ನ ತಡೆದು ಯಾವ ರೀತಿಗೆ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಂತೇಳಿ ಈ ಕ್ಷಣದ ಲೈವ್ ದೃಶ್ಯಾವಳಿ ನೋಡ್ತಾ ಇದ್ರಿ ನೀವಲ್ಲಿ. ಸುಮಾರು 4 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. 10 ನಿಮಿಷ ಹೆದ್ದಾರಿಯನ್ನ ಬಂದ್ ಮಾಡಿದ್ದಕ್ಕೆ ನೋಡಿ. ರೈತರನ್ನ ಎದುರಾಕೊಳ್ಳುವಂತ ಕೆಲಸವನ್ನ ಮಾಡಬೇಡಿ.